ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ಬಾರಿ ಕಾಲಂಗಾರ್ ಕಾಮರ್ಸ್ ಕ್ಲಾಸಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಲೆಕ್ಕವನ್ನು ನಾವು ಪ್ರಾಡಕ್ಟ್ ಮೆಥಡ್ ಅಂತೇಳಿ ಬಹಳ ಫೇಮಸ್ಲಿ ಕರಿತೀವ್ರಿ. ಬನ್ನಿ ಇವತ್ತು ಈ ಲೆಕ್ಕವನ್ನು ಕಲಿತ್ಕೊಳ್ಳೋಣ. ಇಲ್ಲದ ನೋಡಿ ಲೆಕ್ಕ. ನಾನು ಮೊದಲಿಗ ಲೆಕ್ಕವನ್ನು ನಿಮ್ಗೆ ಓದಿ ತಿಳಿಸ್ತೀನಂತ. Pramod and Vinod are partners in a firm. Pramod drawing for the year 2017 and 18 are given as under. Rupees 4,000 on 1/6/2017, rupees 6,000 on 30/9/2017, 2,000 on 30/11 2017, 3,000 on 1/1/2018. Calculate interest on Pramod's drawings at 8% per annum for the year ending 31/3/2010 under product method ಅಂತ ಹೇಳಿದ್ದಾರೆ. ಮೊದಲಿಗೆ ಈ ಲೆಕ್ಕವನ್ನು ಕನ್ನಡದೊಳಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಶಬ್ದ ಅರ್ಥ ಗೊತ್ತಾಗಬೇಕು. ಅದೇನಪ್ಪ ಅಂತಂದರೆ ಡ್ರಾಯಿಂಗ್ಸ್ ಅಂದರೆ ಏನು ಗೊತ್ತಾಗಬೇಕು. ಡ್ರಾಯಿಂಗ್ಸ್ ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ನ ಓನರ್ಸು ತಮ್ಮ ಸ್ವಂತ ಬಳಕೆಗೆ, ತಮ್ಮ ಪರ್ಸ್ನಲ್ ಯೂಸ್ಗೆ ಬಿಸ್ನೆಸ್ನ ಹಣವನ್ನು ಬಳಸ್ಕೊಂಡ್ರೆ ಅದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ ನಮ್ಮ ಅಕೌಂಟೆನ್ಸಿ ಒಳಗೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಯಾವುದೇ ಒಂದು ವ್ಯವಹಾರ ಸಂಘಟನೆಯ ಮಾಲೀಕರು ವ್ಯವಹಾರದ ಹಣವನ್ನು ತಮ್ಮ ಪರ್ಸನಲ್ ಯೂಸಿಗೆ ತೊಗೊಂಡ್ರಂತಂದ್ರೆ ಅದಕ್ಕೇನಂತ ಕರಿತೀವಿ ನಾವು? ಡ್ರಾಯಿಂಗ್ಸ್ ಅಂತ ಕರಿತೀವಿ. ಇಲ್ಲೇ ಒಂದು ಬಿಸ್ನೆಸ್ ಅದ. ಅದೇ ಯಾವ ಬಿಸ್ನೆಸ್ ಅಂದ್ರೆ ಪಾಲುಗಾರಿಕೆ ಬಿಸ್ನೆಸ್ಸು. ಪ್ರಮೋದ್ ಮತ್ತು ವಿನೋದ್ ಅಂತೇಳಿ ಇಬ್ಬರು ಪಾರ್ಟ್ನರ್ ಅದಾರ. ಇಬ್ಬರು ಓನರ್ಸ್ ಇದ್ದಂಗ್ರಿ ಆ ಬಿಸ್ನೆಸ್ಸಿಗೆ. ಆ ಬಿಸ್ನೆಸ್ ಒಳಗೆ ಪ್ರಮೋದ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದಾನಪ್ಪ ಅಂದ್ರೆ 2017 ಮತ್ತು 18ನೇ ಸಾಲಿನೊಳಗೆ ಆ ವರ್ಷದೊಳಗೆ ಇಷ್ಟೆಲ್ಲ ರೊಕ್ಕ ತೊಗೊಂಡಿದ್ದಾನೆ. ಒಮ್ಮೆ 4,000 ತೊಗೊಂಡಾನ, ಒಮ್ಮೆ 6,000, ಒಮ್ಮೆ 2,000, ಒಮ್ಮೆ 3,000 ರೂಪಾಯಿ ತೊಗೊಂಡಾನ. ಈ ದುಡ್ಡಿಗೆ ವಾಪಸ್ ಕೊಡಬೇಕಾದ್ರೆ 8% ಬಡ್ಡಿ ಹಾಕಿ ಏನು ಮಾಡಬೇಕು? ವಾಪಸ್ ಪೇ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ, ಈ ತೆಗೆದುಕೊಂಡಿರುವಂಥ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಯಾವ ಮೆಥಡ್ ಮೇಲೆ ಅಂತ ಹೇಳಿದ್ದಾರೆ ಅಂತಂದರೆ ಅದು ಪ್ರಾಡಕ್ಟ್ ಮೆಥಡ್ ಮೇಲೆ ಸಾಲ್ವ್ ಮಾಡಿ. ಇಲ್ಲ ನೋಡಿ, ಪ್ರಾಡಕ್ಟ್ ಮೆಥಡ್ ಮೇಲೆ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಗೊತ್ತಾಗಬೇಕು, ನಮ್ಮ ಅಕೌಂಟಿಂಗ್ ಇಯರ್ ಒಳಗೆ ಎರಡು ಥರ ಬರುತ್ತೆ ರೀ. ಒಂದು ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ, ಇನ್ನೊಂದು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಕ್ಯಾಲೆಂಡರ್ ಇಯರ್ ಅಂತಂದ್ರೆ ಜನವರಿ 1ಕ್ಕೆ ಶುರುವಾಗಿ ಅದೇ ವರ್ಷ ಡಿಸೆಂಬರ್ 31ಕ್ಕೆ ಮುಗಿತಂದ್ರೆ ಅದಕ್ಕೆ ನಾವು ಕರಿತೀವಿ ಕ್ಯಾಲೆಂಡರ್ ಇಯರ್ ಅಂತೇಳಿ. ಫೈನಾನ್ಷಿಯಲ್ ಇಯರ್ ಅಂದ್ರೆ ಹಂಗಲ್ರಿ. ಫೈನಾನ್ಷಿಯಲ್ ಇಯರ್ ಯಾವಾಗ ಶುರು ಆಕೈತಂದ್ರೆ 1/4 ಈ ವರ್ಷ ಶುರುವಾಗಿ ಮುಂದಿನ ವರ್ಷ 31/3ಕ್ಕೆ ಮುಗಿತಂದ್ರೆ, ಉದಾಹರಣೆಗೆ 1/4/2025ಕ್ಕೆ ಫೈನಾನ್ಷಿಯಲ್ ಇಯರ್ ಶುರುವಾಗಿ 31/3/2026ಕ್ಕೆ ಮುಗಿತದೆ. ಅಂದ್ರೆ ಇಲ್ಲೇ ಏಪ್ರಿಲ್ನ ನಮಗೆ ಮೊದಲನೇ ತಿಂಗಳು ಇದ್ದಂಗೆ, ಮುಂದಿನ ವರ್ಷ ಮಾರ್ಚ ನಮ್ಗೆ ಕೊನೆಯ ತಿಂಗಳ ಇದ್ದಂಗೆ. ಇದಕ್ಕೆ ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ನೀವು ಈ ವರ್ಷ ಮಾಡುವಂಥ ಎಲ್ಲ ಲೆಕ್ಕಗಳಿಗೂ ಈ ಫೈನಾನ್ಷಿಯಲ್ ಇಯರ್ ಕೇಳಿರ್ತಾರೆ. ಓಕೆ, ನಿಮ್ಗೆ ಗೊತ್ತಾಗಬೇಕು. ಹಂಗಾರೆ ನೋಡಿ, ಈ ಲೆಕ್ಕದೊಳಗೆ ಇಯರ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದ್ರೆ 1/4/2017ಕ್ಕೆ ಶುರುವಾಗಿರ್ತದೆ. ಇದು ಶುರುವಾಗಿ ಇಲ್ಲೇ 31/3/2018ಕ್ಕೆ ಎಂಡ್ ಆಗೈತಿ. ಈ ಅವಧಿ ಒಳಗೆ ಅವ್ರು ಏನು ಮಾಡ್ಕೊಂಡ್ರೆ ಇಲ್ಲೇ ವಿಡ್ರಾ ಮಾಡ್ಕೊಂಡ್ರೆ. ಹಂಗಂದ್ರೆ ಅವ್ರು ವಿಡ್ರಾ ಮಾಡ್ಕೊಂಡ್ರೆ ಅಮೌಂಟಿಗೆ 8% ಬಡ್ಡಿ ಪ್ರಕಾರ, 8% ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಎಷ್ಟು ಬಡ್ಡಿ ಆಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ, ಅದು ಯಾವ ಮೆಥಡ್ ಒಳಗೆ? ಪ್ರಾಡಕ್ಟ್ ಮೆಥಡ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಹಂಗಾರೆ ಕ್ಯಾಲ್ಕುಲೇಟ್ ಮಾಡೋಣಂತ. ಓಕೆ, ಮೊದಲಿಗೆ ನಾವು ಯಾವಾಗಲೂ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಮಾಡುವಾಗ, ಅದು ಅಂಡರ್ ಪ್ರಾಡಕ್ಟ್ ಮೆಥಡ್ ಒಳಗೆ ಮಾಡುವಾಗ ಮೊದಲಿಗೆ ನಾವು ಹೆಡ್ಲೈನ್ ಹಾಕೋಬೇಕ್ರಿ. ಹೆಡ್ಲೈನ್ ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತೇಳಿ ಇದೆ ಹೆಡ್ಲೈನು. ಆಮೇಲೆ ಸಬ್ ಹೆಡ್ ಬರ್ತದೆ, 4 ಕಾಲಮ್ ಬರ್ತಾವೆ. ಮೊದಲನೇ ಕಾಲಮ್ ಡೇಟ್ ಆಫ್ ಡ್ರಾಯಿಂಗ್ಸ್ ಅಂತೇಳಿ, ಎರಡನೇದು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಂತೇಳಿ, ಮೂರನೇದು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತೇಳಿ, ನಾಲ್ಕನೇದು ಪ್ರಾಡಕ್ಟ್ ಅಂತೇಳಿ. ಓಕೆ, ಇಷ್ಟಾದಮೇಲೆ ನಾವೇನು ಮಾಡ್ಕೋಬೇಕು? ಮೊದಲನೇ ಕಾಲಮ್ ಒಳಗೆ ನಾವು ನೀಟಾಗಿ ಬಿಡಿಸ್ಕೊ ತಗೊಂಡ್ರೆ ನೋಡಿ, ಈ ನೀವು ಪ್ರಾಡಕ್ಟ್ ಮೆಥಡ್ ಒಳಗೆ ಮಾಡುವಂಥ ಎಲ್ಲ ಲೆಕ್ಕದೊಳಗೂ, ಪ್ರಾಡಕ್ಟ್ ಮೆಥಡ್ ಒಳಗೆ ನಿಮ್ಮ ಕ್ಯಾಲ್ಕುಲೇಷನ್ ಬರುತ್ತೆ. ಈ ಎಲ್ಲ ಲೆಕ್ಕದೊಳಗೂ ಮೊದಲ 2 ಕಾಲಮ್, ಒಂದನೇ ದಿನದ ಡೇಟ್ ಆಫ್ ಡ್ರಾಯಿಂಗ್ಸ್ ಮತ್ತು ಎರಡನೇ ದಿನದ ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಈ 2 ಕಾಲಮ್ಗಳ ಇನ್ಫಾರ್ಮೇಷನ್ ಅವರೇ ಕೊಟ್ಟಿರ್ತಾರೆ ಕ್ವಶನ್ ಆಗಿ. ಇದು ಎಲ್ಲ ಲೆಕ್ಕಗಳಿಗೆ ರೀ. ಮೊದಲನೇ ಲೆಕ್ಕ ಅದ ನೋಡಿ, ಇಲ್ಲೇ ಡೇಟ್ ಆಫ್ ಡ್ರಾಯಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಯಾವಾಗ ತೊಗೊಂಡನ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದನೇದು 1/6/2017ಕ್ಕೆ ತೊಗೊಂಡಿದ್ದಾರೆ. ಎಷ್ಟು ಅಮೌಂಟ್ ಅಂತಂದ್ರೆ 4,000 ರೂಪಾಯಿ. ಮತ್ತಿನ್ನು ಎರಡನೇದು ಯಾವಾಗ ತೊಗೊಂಡಿದ್ದಾನ್ರಿ ಅಂತಂದ್ರೆ 30/9/2017
2017ಕ್ಕೆ ಎರಡನೇ ಅಮೌಂಟ್ ತೊಗೊಂಡಿದ್ದಾನೆ, ಮತ್ತು 30/11/2017ಕ್ಕೆ ಇನ್ನೊಂದು ಅಮೌಂಟ್ ತೊಗೊಂಡಿದ್ದಾನೆ. ಕೊನೆಯ ಅಮೌಂಟನ್ನು 1/1/2018ಕ್ಕೆ ತೊಗೊಂಡಿದ್ದಾನೆ. ಒಟ್ಟ ಒಂದು ವರ್ಷದೊಳಗೆ 4,000 ರೊಕ್ಕ ತೊಗೊಂಡಿದ್ದಾನೆ. ಒಂದು ಸಲ 4,000, ಒಮ್ಮೆ 6,000 ರೂಪಾಯಿ ತೊಗೊಂಡಿದ್ದಾನೆ ರೀ, ಮತ್ತೊಮ್ಮೆ 2,000 ರೂಪಾಯಿ ತಗೊಂಡಿದ್ದಾನೆ ಪ್ರಮೋದನ್ ಅವರು, ಮತ್ತೊಮ್ಮೆ 3,000 ರೂಪಾಯಿ ತೊಗೊಂಡಿದ್ದಾರೆ. ಓಕೆ, ಇನ್ನು ಇದು ನಾವೇನು ಮಾಡಿದ್ವಿ ಅಂತಂದರೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೀಟಾಗಿ ಬರ್ಕೊಂಡ್ವಿ. ನಾ ಹೇಳೀನಿ ಪ್ರಾಡಕ್ಟ್ ಮೆಥಡ್ ಒಳಗೆ ಮಾಡುವಾಗ ಎಲ್ಲ ಲೆಕ್ಕಗಳಿಗೂ ಮೊದಲ ಎರಡು ಇಲ್ಲಿ ಟೇಬಲ್ ಕಾಣ್ತಾ ಇದ್ದಾವೆ. ಒಂದು ಡೇಟ್ ಆಫ್ ಡ್ರಾಯಿಂಗ್ಸ್ ಅಂತೇಳಿ ಏನು ಕಾಣಿಸ್ತಾ ಇದೆ ಇದೊಂದು, ಇನ್ನೊಂದು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಂತ ಇದೇನು ಕಾಣಿಸ್ತಾ ಇದೆ ಇದೊಂದು. ಇವೆರಡರದ್ದು ಇನ್ಫಾರ್ಮೇಷನ್ ಯಾವಾಗಲೂ ಅವರೇ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ. ಇಲ್ಲ ಡೇಟ್ ಕೊಟ್ಟಿದ್ರು ನಾವು ನೀಟಾಗಿ ಬರ್ಕೊಂಡ್ವಿ, ಮತ್ತು ಅಮೌಂಟ್ ಕೊಟ್ಟಿದ್ರು ಅದನ್ನು ನಾವು ನೀಟಾಗಿ ಬರ್ಕೊಂಡಿದ್ದೀವಿ. ಈಗ ಇಲ್ಲೇನಾದ್ರು ನೋಡ್ರಿ, ಮುಂದೆ ಈ ಲೆಕ್ಕದೊಳಗೆ ಶಾಣೆತನ ಅಂದ್ರೆ ಇದು ಮುಂದಿನ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ನ ಕಂಡುಹಿಡಿಯೋದು. ನಾ ಹೇಳಿನಿ ಈ ಕ್ವಶನ್ ಒಳಗೆ ಇಯರ್ ಎಂಡ್ ಯಾವಾಗಿದೆ ಅಂತ ಹೇಳಿದಾರೆ ಅವರು, 31/3ಗೆ ಇಯರ್ ಎಂಡ್ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟು 31/3ಗೆ ಇಯರ್ ಎಂಡ್ ಆಗ್ತದೆ ಅಂತ ಹೇಳ್ತಾರೆ. ಹಂಗಂದ್ರೆ ನೋಡಿ 31/3/2018ಕ್ಕೆ ಇಯರ್ ಎಂಡ್ ಆದ್ರೆ ಈಗ ಒಂದೇ ವಿಡ್ರಾ ಮಾಡ್ಕೊಂಡು ನೋಡ್ರಿ, ಒಂದೇ 4,000 ರೂಪಾಯಿ ತೊಗೊಂಡು ಯಾವ್ದು 1/6/2017 ತೊಗೊಂಡಿದ್ದಾನೆ. 1/6ರಿಂದ 31/3ವರೆಗೂ ಎಷ್ಟು ತಿಂಗಳಾಗಿದೆ ಅಂತ ನೀವು ಕೌಂಟ್ ಮಾಡ್ಕೋಬೇಕು. ನೋಡಿ ಇದ್ರೊಳಗೆ ಭಾಳ ಸಿಂಪಲ್ ಅದ. ಯಾವಾಗಲೂ ತಿಂಗಳದ ಮೊದಲನೇ ದಿನ ಆಯ್ತಂದ್ರೆ ಆ ತಿಂಗಳನ್ನು ಕೌಂಟ್ ಮಾಡ್ಕೊತ ಹೋಗ್ಬೇಕು ನೀವು. ಹೆಂಗ 6, 7, 8, 9, 10, 11, 12, 1, 2, 3ನೇ ತಿಂಗಳ. ಇಷ್ಟು ತಿಂಗಳಾದ್ರೆ ಇಲ್ಲಿ ಎಷ್ಟು ತಿಂಗಳ ಟೋಟಲ್ ಏನು ಸರಿ ಇದನ್ನು? ಇದು 1, 2, 3, 4, 5, 6, 7, 8, 9, 10 ತಿಂಗಳಾದ. ಇಲ್ಲೇ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಇಲ್ಲಿ ಎಷ್ಟು ತಿಂಗಳು ಬಡ್ಡಿ ಕೊಡಬೇಕು ಅಂತ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಏನಪ್ಪ ಅದ್ರ ಅರ್ಥ ಅಂತಂದ್ರೆ ಇಲ್ಲೇ ಇಲ್ಲ ನೋಡಿ, ಇದು ಎಷ್ಟನೇ ಕಾಲಮ? 3ನೇ ಕಾಲಮ. ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಎಷ್ಟು ತಿಂಗಳ ಬಡ್ಡಿ ಬಾಕಿ ಅದ ಅಂತ ಹೇಳಿ ಕಂಡುಹಿಡಬೇಕು ನೀವು. ಅಲ್ಲಿ ಎಷ್ಟು ತಿಂಗಳು ಬಡ್ಡಿ ಕೊಡ್ಬೇಕು ಅವ್ರು ಇನ್ನೂ ಅಂತೇಳಿ. ಈ 1/6/2017ಕ್ಕೆ 4,000 ರೂಪಾಯಿ ತೊಗೊಂಡು ಈ 4,000 ರೂಪಾಯಿ ತೊಗೊಂಡು ಇಲ್ಲಿ ಮಟ್ಟ ಎಷ್ಟು ತಿಂಗಳು ಬಡ್ಡಿ ಬಾಕಿ ಐತಿ? 10 ತಿಂಗಳು ಬಡ್ಡಿ ಬಾಕಿ ಐತಿ. ಅದು ಹೆಂಗೆ ಕಂಡುಹಿಡಬೇಕು? ಇಲ್ಲಿ ಬರೋದನ್ನಲ್ಲ ಈ ಥರ ಕಂಡುಹಿಡಬೇಕು. ಹೆಂಗೆ? 6ನೇ ತಿಂಗಳದಿಂದ 6, 7, 8, 9, 10, 11, 12, 1, 2, 3. ಸರಿ, ಇಲ್ಲಿ 12 13 ಬರಬೇಕಿತ್ತಲ್ಲ, 13 ಬರೋಂಗಿಲ್ಲ. 1ನೇ ತಿಂಗಳು ಬರುತ್ತೆ. 12 ತಿಂಗಳ ಆದ ತಕ್ಷಣ ನೆಕ್ಸ್ಟ್ 1ನೇ ತಿಂಗಳ 2ನೇ ತಿಂಗಳ ಅಂದ್ರೆ ಡಿಸೆಂಬರ್ ಮುಗಿತೈತಿ, ಮತ್ತು ಜನವರಿ, ಫೆಬ್ರವರಿ, ಮಾರ್ಚ್ಗೆ ಎಂಡ್ ಆಗೈತಲ್ರಿ, ಮಾರ್ಚ್ ಮಟ್ಟ ಬರ್ಕೋಬೇಕು. 3ನೇ ತಿಂಗಳವರೆಗೂ ಬರ್ಕೋಬೇಕು. ಅಕೌಂಟ್ ಮಾಡ್ತೀರಿ. ಇದು 1, ಇದು 2, ಇದು 3, 4, 5, 6, 7, 8, 9, 10 ತಿಂಗಳ ಬಡ್ಡಿ ಕೊಡ್ಬೇಕಿಲ್ಲೇ ಬರ್ಕೊಂಡ್ರಿ. ನೆಕ್ಸ್ಟ್ ನೋಡಿ 39ಕ್ಕೆ ತಗೋತಾನ. 39ಕ್ಕೆ ತೊಗೊಂಡಿದಾರ ಅಂತಂದ್ರೆ 39 ತಗೋತಾರ ಅಂತಂದ್ರೆ ಅಲ್ಲೇ ಈಗ ನಾವು ನೋಡಿ ಹೆಂಗಪ್ಪ ಅಂದ್ರೆ 9ನೇ ತಿಂಗಳ ಕೊನೆಯ ದಿನ ತೊಗೊಂಡಿದಾರೆ. ಹಾಗಾಗಿ 9ನೇ ತಿಂಗಳ ಬರೋದಿಲ್ಲ. ಭಾಳ ಸಿಂಪಲ್ ರೀ. 1ನೇ ತಿಂಗಳದ ಮೊದಲನೇ ದಿನ ಇತ್ತಂದ್ರೆ ಆ ತಿಂಗಳನ್ನು ಕೌಂಟ್ ಮಾಡ್ಕೋಬೇಕು. ತಿಂಗಳದ ಕೊನೆಯ ದಿನ ಇತ್ತಂದ್ರೆ ಆ ತಿಂಗಳನ್ನ ಕೌಂಟ್ ಮಾಡ್ಕೋಬಾರ್ದು. ಇಲ್ಲೇ 10ರಿಂದ ಕೌಂಟ್ ಮಾಡಿ. ಹಂಗಾರಿ 10ನೇ ತಿಂಗಳ ಬಡ್ಡಿ ಕೊಡಬೇಕು, 11ನೇ ತಿಂಗಳ ಬಡ್ಡಿ ಕೊಡಬೇಕು, 12ನೇ ತಿಂಗಳದ್ದು, ಮತ್ತು 1ನೇ ತಿಂಗಳದ್ದು, 2ನೇ ತಿಂಗಳದ್ದು, 3ನೇ ತಿಂಗಳದ್ದು. ಇಷ್ಟು ತಿಂಗಳು ಬಡ್ಡಿ ಕೊಡ್ಬೇಕು. ಏನು ಎಷ್ಟು ತಿಂಗಳಾಯ್ತಿದು? ಈಗ ಕೌಂಟ್ ಮಾಡ್ಕೋರಿ. ಇಲ್ಲಿಂದ ಎಷ್ಟು ತಿಂಗಳದ ಬಡ್ಡಿ ಕೊಡ್ಬೇಕಾಗತ್ತೆ ನೋಡಿ. ಇದು 10ನೇ ತಿಂಗಳ 1, 11, 2, 12ನೇ ತಿಂಗಳು 3, ಇದು 4, ಇದು 5, ಇದು 6. ಇಲ್ಲೇ ಈಗ 6 ತಿಂಗಳ ಬಡ್ಡಿ ಕೊಡ್ಬೇಕು. ಇದು ಗೊತ್ತಾದ ಅನ್ಕೊಂಡೆ ನಿಮ್ಗೆಲ್ರಿಗೂ. ನಾನು 6 ತಿಂಗಳ ಬಡ್ಡಿ ಕೊಡ್ಬೇಕಾಗ್ತದೆ ಇಲ್ಲೇ. ಮತ್ತು ಇಲ್ಲಿಂದ ಇದು 3ನೇ ನೋಡಿ, 3, 11ಕ್ಕೆ ತೊಗೊಂಡಿದ್ದಾರೆ. 30/11ಕ್ಕೆ 2,000 ರೂಪಾಯಿ ತಗೊಂಡಾರ. ಇಲ್ಲಿ ಕೌಂಟ್ ಮಾಡ್ಕೋರಿ ನೀವು. ಹಂಗಂದ್ರೆ ಈಗ 30/11 ತೊಗೊಂತಾರೆ. 12ನೇ ತಿಂಗಳದ ಬಡ್ಡಿ ಕೊಡ್ಬೇಕು. 12 ಮತ್ತು 1ನೇ ತಿಂಗಳ, 2ನೇ ತಿಂಗಳ, 3ನೇ ತಿಂಗಳು ಬಡ್ಡಿ ಕೊಡ್ಬೇಕು. ಎಷ್ಟಾಯ್ತು ನೋಡಿ. ಹಂಗಂದ್ರೆ ಎಷ್ಟು ತಿಂಗಳಾಯ್ತು? ಇಲ್ಲೇ ಕ್ಲಿಯರಾಗಿ ಕಾಣಿಸ್ತಾ ಇದೆ, 4 ತಿಂಗಳಾಗ್ತದೆ ಇಲ್ಲಿ. ಹೌದನ್ರಿ? 12 1 ತಿಂಗಳ, 1 2 ತಿಂಗಳ, ಇದೊಂದು 3, ಇದೊಂದು 4. ಎಷ್ಟಾಯ್ತು ಟೋಟಲ್? ಹಂಗಾರೆ ಇಲ್ಲಿ 4 ತಿಂಗಳು ಬಡ್ಡಿ ಕೊಡ್ಬೇಕಾಗ್ತದೆ. ಮತ್ತು ಇಲ್ಲೇ ಯಾವಾಗ ತೊಗೊಂಡ್ರ? 1ನೇ ತಿಂಗಳನ್ನ ತೊಗೊಂಡು ನೋಡ್ರಿ. 1 ತೊಗೊಂಡ್ರೆ 1ನೇ ತಿಂಗಳನ್ನು ಬರ್ಬೇಕು. ನಾ ಹೇಳಿ ತಿಂಗಳದ ಮೊದಲನೇ ದಿನ ಇತ್ತಂತಂದ್ರೆ ಆ ತಿಂಗಳನ್ನು ಕೌಂಟ್ ಮಾಡ್ಕೋಬೇಕು. ಯಾಕಂದ್ರೆ 1ನೇ ದಿನ ಅಲ್ಲ, 1ನೇ ದಿನಕ್ಕೆ ತೊಗೊಂಡ್ಬಿಡ್ತಾನ. ಆ ತಿಂಗಳ 30 ದಿನ ಆಗ್ಬಿಟ್ಟು ಅದು 1 ತಿಂಗಳು ಕೌಂಟ್ ಆಗ್ಬಿಡ್ತದೆ. 1ನೇ ತಿಂಗಳ, 2ನೇ ತಿಂಗಳ ಮತ್ತು 3ನೇ ತಿಂಗಳ. ಇಲ್ಲಿ ಎಷ್ಟು ತಿಂಗಳು ಕೊಡ್ಬೇಕಾಗತ್ತೆ ಹಂಗಂದ್ರೆ? ಇದು 1, 2, 3, ಇಲ್ಲಿ 3 ತಿಂಗಳು ಬಡ್ಡಿ ಕೊಡ್ಬೇಕಾಗ್ತದೆ. ಇದು ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡು ಹಿಡಿಯುವಂಥ ಟೆಕ್ನಿಕ್. ಇದ್ರೊಳಗೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡು ಹಿಡಿಯೋದು ಶಾಣೆತನ ರೀ. ಔಟ್ಸ್ಟ್ಯಾಂಡಿಂಗ್ ಮಂತ್ ಕರೆಕ್ಟ್ ಕಂಡು ಹಿಡಿದ್ರಿ ಅಂತಂದ್ರೆ ಈ ಲೆಕ್ಕ ನಿಮಗೆ ಬಂದಂಗೆ. ಇಷ್ಟಾದ್ಮೇಲೆ ನಾವು ಪ್ರಾಡಕ್ಟ್ ಮಾಡ್ಕೋಬೇಕು. ಪ್ರಾಡಕ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ನಾವು ಇಂಟು ಮಾಡ್ಕೋತೀವಿ. 4,000 ಇಂಟು 10 ಅಂತಂದ್ರೆ ಎಷ್ಟಾಕೈತೆ ರೀ? 40,000 ರೂಪಾಯಿ. ಪ್ರಾಡಕ್ಟ್ ಅಂತಂದ್ರೆ ಇದನ್ನ ಇಂಟು ಮಾಡ್ಕೋಬೇಕು. ಯಾವ್ದನ್ನ ಅಮೌಂಟ್ ಆಫ್ ಡ್ರಾಯಿಂಗ್ಸ್ನ
ಅಮೌಂಟ್ ಆಫ್ ಡ್ರಾಯಿಂಗ್ಸ್ನ ಈ ಕಾಲಮ್ನಾಗ ಇರುವಂಥ ಅಮೌಂಟ್ನ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ನ ಇವೆರಡೂ ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡಾಗ ಪ್ರೊಡಕ್ಟ್ ಅಮೌಂಟ್ ಬರ್ತೈತಿ. ಮುಂದೆ 6 ಅಂದ್ರೆ 6,000 ಇಂಟು 6 ಅಂದ್ರೆ ಇದು 36,000 ರೂಪಾಯಿ ಬರ್ತೈತಿ. ಇನ್ನು ಇದಾದ್ಮೇಲೆ 2 4 8,000 ರೂಪಾಯಿ. ನೀವು ಕ್ಯಾಲ್ಕುಲೇಟರ್ ಇರ್ತದ್ರಿ, ಅದ್ರ ಅವಶ್ಯಕತೆ ಇಲ್ಲ. ನೀವು ಎನ್ಯುವಲ್ ಎಕ್ಸಾಮಿಗೂ ಕ್ಯಾಲ್ಕುಲೇಟರ್ ಒಯ್ಬೋದು, ಮನ್ಯಾಗ ಪ್ರಾಕ್ಟೀಸ್ ಮಾಡೋ ಮುಂದೆ ಕ್ಯಾಲ್ಕುಲೇಟರ್ನಾಗ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಕ್ಯಾಲ್ಸಿ ಮಾಡಿ ಪ್ರತಿಯೊಂದೂ 3 ಇದು 9,000 ರೂಪಾಯಿ ಆಕೈತಿ. ಟೋಟಲ್ ಮಾಡಿರಿ. ಇದಿಷ್ಟಾದ್ಮೇಲೆ ಏನು ಮಾಡ್ಕೋಬೇಕು ನಾವು? ಟೋಟಲ್ ಮಾಡ್ಕೋಬೇಕು. ಟೋಟಲ್ ಇಸ್ ಈಕ್ವಲ್ ಟು ಟೋಟಲ್ ಮಾಡಿ 40,000 ಒಂದು 36,000 ಇಲ್ಲಿ ಬರ್ಕೋರಿ 40,000 36,000 ಇದೊಂದು 17,000 ರೂಪಾಯಿ ಆಕೈತಿ. ಓಕೆ, ಅಂದ್ರೆ 8 ಮತ್ತು 9 ಎರಡು ಕೂಡಿಸಿದ್ರೆ 17,000 ರೂಪಾಯಿ ಆಕೈತೆ. ಇಷ್ಟು ಕೂಡಿಸಿ ಈಗ ಎಷ್ಟು ಜೀರೋ? ಇದು 3 ಜೀರೋ ಆಕೈತಿ. ಇಲ್ಲೇ ಒಂದು 6 7 13 3 ಕೈಲ ಬಂತು. 1 4 3 7 8 9 ಎಷ್ಟಾತ್ರಿ? ಹಂಗಾರೆ ಇದೆ 93,000 ರೂಪಾಯಿ ಆಕೈತಿ ಇದು. ಓಕೆ, ಈಗ ಪ್ರಾಡಕ್ಟ್ನ ಕಂಡುಹಿಡಿದ್ರಿ. ಮುಂದೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೊಂದು ಸೂತ್ರ ಅದ. ನಿಮಗೆ ಏನು ಕನ್ನಡ ಕೇಳಾರ ಅವರು? ಇಂಟ್ರೆಸ್ಟ್ ಕನ್ನಡ ಕೇಳಾರ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ನೀವೇನು ಕಂಡುಹಿಡಿದಿರಿ ಅದು ಇಂಟು ರೇಟ್ ಇಂಟು 1/12. ಇದು ಸೂತ್ರ ರೀ, ಡಿಫಾಲ್ಟ್ ಸೂತ್ರ ಇದು. ಟೋಟಲ್ ಪ್ರಾಡಕ್ಟ್ ನೀವು ಕಂಡುಹಿಡಿದಿರಿ. ಇಲ್ಲೇ ಎಷ್ಟು ಕಂಡುಹಿಡಿದ್ರಿ? 93,000. ಇದನ್ನು ಕಂಡು ಹಿಡಿಯೋದಕ್ಕೆ ನಾವು ಇಷ್ಟುದ್ದ ಕಾಲಮ್ ಹಾಕಿ ಇದನ್ನ ಲೆಕ್ಕ ಮಾಡ್ತೀವಿ. ಇನ್ನು ಇದಾದ ಮೇಲೆ ಇನ್ನು ರೇಟ್ ಕೊಟ್ಟಾರಿ. ರೇಟ್ ಕ್ವಶನ್ನಾಗ ಅವರೇ ಕೊಟ್ಟಿರ್ತಾರೆ. ಇಂಟು ರೇಟ್ ಎಷ್ಟು ಪರ್ಸೆಂಟ್ ಕೊಟ್ಟಾರ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ 8% ಕೊಟ್ಟಾರ. ಪರ್ಸೆಂಟೇಜ್ ಯಾವಾಗಲೂ 100ಕ್ಕೆ ಇರೋದ್ರಿಂದ 8/100 ಅಂತ ತಗೋತೀರಿ. ಇಂಟು 1/12 ಮಾಡ್ಕೊತೀರಿ. ನಿಮ್ಮ ಕಡೆ ಕ್ಯಾಲ್ಸಿ ಇರ್ತದೆ. ನೀವು ಕ್ಯಾಲ್ಸಿ ಒಳಗೆ ಹೆಂಗೆ ಮಾಡ್ಬೇಕು ಹೇಳ್ತೀನಿ ನೋಡಿ. ಮೊದಲಿಗೆ 90,000 ಟೈಪ್ ಮಾಡಿರಿ, ಇಂಟು ಹೊಡಿರಿ, ಆಮೇಲೆ 8 ಹೊಡಿರಿ, ಆಮೇಲೆ ಇಂಟು 1 ಹೊಡಿರಿ, ಆಮೇಲೆ /12/100 ಹೊಡಿರಿ, ಉತ್ತರ ಬರ್ತದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 4 2 ಇವೆರಡು ಜೀರೋ ಹೋಗ್ತಾವೆ. ಇಲ್ಲೇ ಇವೆರಡು ಜೀರೋ ಹೋಗ್ಬಿಡ್ತಾವೆ. 4 2 4 3 3 1 3 3 31 ಮತ್ತಿನ್ನು ಎಷ್ಟು ಉಳಿತು? 310 ಉಳಿತು. ಮೇಲೆ ಇಂಟು 2 ಅಂತಂದ್ರೆ 620 ಉತ್ತರ. ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ಬುಕ್ ಒಳಗೆ, ನಿಮ್ಮ ಕ್ಯಾಲ್ಸಿ ಒಳಗೆ ಕ್ಯಾಲ್ಕುಲೇಟ್ ಮಾಡಿ 620 ಬರುತ್ತೆ. ಈ ರೀತಿಯಾಗಿ 620 ಇದರ ಉತ್ತರ. ಇಷ್ಟು ಮಾಡಿದ್ರಂದ್ರೆ ನಿಮಗೆ ಇದಕ್ಕೆ 6 ಮಾರ್ಕ್ಸ್ ಬರ್ತದೆ. 6 ಮಾರ್ಕ್ಸ್ ಗ್ಯಾರಂಟಿ, 100% ಬರ್ತೈತಿ. ಓಕೆ, ಇಷ್ಟೇ ಇರ್ತದೆ ಇವತ್ತಿನ ಈ ಲೆಕ್ಕದೊಳಗೆ. ನಿಮಗೇನಾದರೂ ಈ ಲೆಕ್ಕದೊಳಗೆ ಏನಾದ್ರು ಡೌಟ್ ಇತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಹೇಳಿ. ಹಿಂಗೆ ಮತ್ತು ಮುಂದಿನ ಲೆಕ್ಕದೊಳಗೆ ಹೊಸ ಲೆಕ್ಕ ಇನ್ನೊಂದು ಲೆಕ್ಕ ತೊಗೊಂಡು ಭೇಟಿಯಾಗೋಣಂತ. ಇದರೊಳಗೆ ನಿಮಗೆಲ್ಲ ಇದು ಗೊತ್ತಾಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸ ಲೆಕ್ಕಗಳು ವಿಡಿಯೋಗಳು ಬರ್ತಾ ಇರ್ತಾವೆ ಅಂತ ಹೇಳ್ಕೊತ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸ್ತಾನೆ. ಮತ್ತು ಹೊಸ ಲೆಕ್ಕದೊಳಗೆ ಹೊಸ ತರಗತಿ ಒಳಗೆ ಭೇಟಿ ಆಗ್ತಾರಂತ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್, ಸಿ ಯು.